ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ರಾಜ್ಯಗಳ ಸ್ವಾಯತ್ತತೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಟಾನಮಿ ಫಾರ್ ಸ್ಟೇಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ರಾಜ್ಯಗಳ ಸ್ವಾಯತ್ತತೆ ಅಂದರೆ ನಮ್ಮ ರಾಜ್ಯ ನಾವು ತೆಗೆದುಕೊಂಡಾಗ, ಭಾರತವನ್ನು ತೆಗೆದುಕೊಂಡಾಗ ಭಾರತದಲ್ಲಿ ಸಂಯುಕ್ತಾತ್ಮಕ ವ್ಯವಸ್ಥೆ ಇದೆ ಅಂತ ಹೇಳ್ತೀವಿ. ಸಂಯುಕ್ತಾತ್ಮಕ ವ್ಯವಸ್ಥೆ ಇರೋದರಲ್ಲಿ ರಾಜ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಕೇಂದ್ರಕ್ಕೂ ಅಷ್ಟೇ, ಹಾಗೆ ಕೇಂದ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ರಾಜ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗಿರುತ್ತೆ. ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಇಲ್ಲಿ ಸ್ವಾಯತ್ತತೆ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಸಂಯುಕ್ತಾತ್ಮಕ ಸರ್ಕಾರದಲ್ಲಿ ತಿಳಿದುಕೊಂಡಿರುವಂಥ ಲಕ್ಷಣ. ಆದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಭಾರತದಲ್ಲಿ ನಮ್ಮದು ಅರೆ ಸಂಯುಕ್ತಾತ್ಮಕ ವ್ಯವಸ್ಥೆ ಇರೋದರಿಂದ ರಾಜ್ಯಗಳ ಸ್ವಾಯತ್ತತೆಗೆ ಸ್ವಲ್ಪ ಕಡಿಮೆ ಪ್ರಾಮುಖ್ಯತೆ ಇದೆ. ಅಂದರೆ ಸ್ವಾಯತ್ತತೆಯನ್ನು ನಾವು ಕೊಟ್ಟಿಲ್ಲ. ಅಂದರೆ ರಾಜ್ಯಗಳ ಸ್ವಾಯತ್ತತೆಯನ್ನು ಅಂದರೆ ಅಟಾನಮಿ ಫಾರ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಆ ಸ್ಟೇಟ್ಸ್ ಪವರ್ಸನ್ನು ನಾವು ಕಂಟ್ರೋಲ್ ಮಾಡ್ತದೆ ಸೆಂಟ್ರಲ್ ಗೌರ್ಮೆಂಟು. ಹೇಗೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನಾವು ಈ ಅಂಶಗಳ ಮೂಲಕ ನೋಡ್ಬೋದು. ರಾಜ್ಯಗಳ ಸ್ವಾಯತ್ತತೆಯನ್ನು ಮೊಟಕುಗೊಳಿಸುವ ಸಂದರ್ಭಗಳು, ಯಾವ್ಯಾವ ಸಂದರ್ಭಗಳಲ್ಲಿ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಒತ್ತಡವನ್ನು ಹೇರುತ್ತದೆ, ಕೇಂದ್ರ ಸರ್ಕಾರ ಹೇಗೆ ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಮೊಟಕುಗೊಳಿಸ್ತದೆ ಅನ್ನೋ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. Central government always control over the state government powers. What the state government is there? Of course, state government also have independence, but sometimes central government ಏನು ಮಾಡುತ್ತೆ, ಇಂಡಿಪೆಂಡೆಂಟ್ ಅಂದರೆ ಅಟಾನಮಿಗಳು ಏನಿದೆ ರಾಜ್ಯದ ಅಟಾನಮಿನ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ದಟ್ ಈಸ್ ಬೇಸ್ಡ್ ಆನ್ ಡಿಸಿಷನ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ಗೊತ್ತುವಳಿಯ ಮೇರೆಗೆ ಮೊದಲನೇ ಪಾಯಿಂಟು ಅಂದರೆ ರಾಜ್ಯಸಭೆ ಮೊದಲೇ ಒಂದು ಡಿಸಿಷನ್ಸ್ ತಗೊಂಡಿರುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಯ ಸಂರಕ್ಷಣೆಗಾಗಿ, ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ನಮ್ಮ ದೇಶದಲ್ಲಿರುವಂತಹ ಜನರಿಗೆ, ಸಾರ್ವಜನಿಕರಿಗೆ ಯಾವುದೋ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಇಂಥ ಕಾನೂನುಗಳನ್ನು ನಾವು ರೂಪಿಸಬೇಕು ಅನ್ನೋದನ್ನು ರಾಜ್ಯಸಭೆ ಚರ್ಚಿಸಿಕೊಂಡು ಅದನ್ನು ಅವರು ಒಂದು ಗೊತ್ತುವಳಿಯನ್ನು, ಗೊತ್ತುವಳಿ ಅಂದರೆ ಡಿಸಿಷನ್, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ರಾಜ್ಯಸಭೆ ನಿರ್ಧಾರವನ್ನು ತೆಗೆದುಕೊಂಡು ಆ ರಾಜ್ಯಸಭೆ ಹೇಳಿದ ಹಾಗೆ ಆ ರಾಜ್ಯಸಭೆ ಯಾವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳುತ್ತೋ, ಯಾವ ವಿಷಯವನ್ನು ತೆಗೆದುಕೊಂಡು ಆ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿರುತ್ತೋ ಆ ವಿಷಯದ ಮೇಲೆ ಆ ರಾಜ್ಯಸಭೆಯವರು ಕಾನೂನುಗಳನ್ನು ರಚಿಸಬೇಕಾಗ್ತದೆ. ಸಂಸತ್ತು ಕಾನೂನುಗಳನ್ನು ರಚಿಸ್ತದೆ. ಇಲ್ಲಿ ಸಂಸತ್ತು ಕಾನೂನುಗಳನ್ನು ರಚಿಸ್ತದೆ ಅಂತ ಅಂದಾಗ ಅದು ಸಂಸತ್ತು ಕಾನೂನು ರಚಿಸಬೇಕಾದ್ರೆ ಅಲ್ಲಿ ರಾಜ್ಯ ಸರ್ಕಾರ ಹೊರಟೋಯ್ತು. ರಾಜ್ಯ ಸರ್ಕಾರಕ್ಕೆ ಯಾವುದು ಪ್ರಾಮುಖ್ಯತೆ ಇಲ್ಲ ಅಂತ ನಾವು ತಿಳ್ಕೊಬೋದು. ಸೊ ಸಂಸತ್ತೇ ಕಾನೂನುಗಳನ್ನು ರಚಿಸೋದ್ರಿಂದ ರಾಜ್ಯ ಸರ್ಕಾರದ ಸ್ವಾಯತ್ತತೆ ಅಥವಾ ಸ್ವಾತಂತ್ರ್ಯ ಇಲ್ಲಿ ಮೊಟಕುಗೊಳ್ಳುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೋದು. ಎರಡನೇ ಪಾಯಿಂಟಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಪಾರ್ ಅಂತೀವಿ. ನ್ಯಾಷನಲ್ ಆಗಬೇಕು, ಅದು ನ್ಯಾಚುರಲ್ ಆಗಿದೆ, ಅದು ತಪ್ಪಾಗಿದೆ. ನ್ಯಾಷನಲ್ ಎಮರ್ಜೆನ್ಸಿ ಅಂತಂದರೆ ಈ ದೇಶಕ್ಕೆ ಏನಾದರೂ ತುರ್ತು ಪರಿಸ್ಥಿತಿ ಬಂದಾಗ ಅಂಥ ಸಂದರ್ಭದಲ್ಲಿ ಏನು ರಾಜ್ಯ ಪಟ್ಟಿಯಲ್ಲಿ ವಿಷಯಗಳಿವೆ ಆ ವಿಷಯಗಳನ್ನೇ ತೆಗೆದುಕೊಂಡು ಕೇಂದ್ರ ಸರ್ಕಾರವೇ ಇಲ್ಲಿ ಕಾನೂನುಗಳನ್ನು ರೂಪಿಸಿಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸ್ವಾಯತ್ತತೆ ಹೊರಟೋಯ್ತು ಅಂತ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದರೆ ದೇಶಕ್ಕೆ ಗಂಡಾಂತರ ಬಂದಾಗ, ದೇಶ ಯಾವುದೋ ಒಂದು ದುಸ್ಥಿತಿಯಲ್ಲಿದೆ ಅಥವಾ ಎಮರ್ಜೆನ್ಸಿಯಲ್ಲಿದೆ ಅಥವಾ ತುರ್ತು ಪರಿಸ್ಥಿತಿಯಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರ್ತಾರೆ. ಅಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಂಥ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಾಗೆ ಯಾವುದೋ ಒಂದು ರಾಜ್ಯಕ್ಕಾಗಿರ್ಬೋದು ಅಥವಾ ಇಡೀ ದೇಶಕ್ಕಾಗಿರ್ಬೋದು ಕಾನೂನುಗಳನ್ನು ಮಾಡಬೇಕು ಅಂತ ಅನಿಸಿದಾಗ ಸಂಸತ್ತೇ ಕಾನೂನುಗಳನ್ನು ನಿರ್ವಹಿಸ್ತದೆ. ಸಂಸತ್ತೇ ಕಾನೂನುಗಳನ್ನು ನಿರ್ವಹಿಸೋದ್ರಿಂದ ರಾಜ್ಯಗಳ ಸ್ವಾಯತ್ತತೆ ಮೊಟಕುಗೊಳಿತು ಅಂತ ನಾವು ಅರ್ಥೈಸ್ಕೋಬೇಕಾಗ್ತದೆ. ರಾಜ್ಯಗಳ ವಿನಂತಿಯ ಮೇರೆಗೆ ಮೂರನೇ ಪಾಯಿಂಟ್, ಬೇಸ್ಡ್ ಆನ್ ರಿಕ್ವೆಸ್ಟ್ ಆಫ್ ಸ್ಟೇಟ್. ರಾಜ್ಯಗಳ ವಿನಂತಿಯ ಮೇರೆಗೆ, ರಾಜ್ಯಗಳ ವಿನಂತಿ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು, ಶಾಸಕಾಂಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ
ಶಾಸಕಾಂಗ ಎಲ್ಲ ಕೂತ್ಕೊಂಡು ಹೇಳುತ್ತೆ, ನೋಡಿ ನಮಗೆ ಇಂಥ ಸಮಸ್ಯೆ ಆಗಿದೆ, ಸೊ ನಾವು ಈ ಕಾನೂನನ್ನು ಮಾಡೋಕ್ಕಾಗೋದಿಲ್ಲ, ಸೊ ಹಾಗಾಗಿ ಸಂಸತ್ತು ನೀವೇ ಈ ವಿಷಯಗಳನ್ನು ತೆಗೆದುಕೊಂಡು ಕಾನೂನುಗಳನ್ನು ಮಾಡಿ ಅಂತ ರಾಜ್ಯ ಸರ್ಕಾರವೇ ಹೋಗಿ ಕೇಂದ್ರ ಸರ್ಕಾರಕ್ಕೆ ಮೊರೆ ಹೋಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಆ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಕಾನೂನುಗಳನ್ನು ರೂಪಿಸ್ತಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟೇ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ, ಸೊ ಒನ್ ಸ್ಟೇಟ್ ಆರ್ ಮೋರ್ ದ್ಯಾನ್ 2 ಸ್ಟೇಟ್ಸ್ ಆರ್ 2 ಸ್ಟೇಟ್ಸ್, ಓಕೆ. ಸೊ ಯಾವುದೇ 2 ರಾಷ್ಟ್ರ ಆಗಿರ್ಬೋದು ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರ ಆಗಿರ್ಬೋದು, ಮೋರ್ ದ್ಯಾನ್ 2 ಸ್ಟೇಟ್ಸ್ ಆರ್ ಸ್ಟೇಟ್ 2 ಸ್ಟೇಟ್ ರಿಕ್ವೆಸ್ಟ್ ಟು ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ಅ ಲಾ. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ಕೊಳ್ಳುತ್ತೆ, ನೀನು ಈ ಲಾ ಮಾಡು, ಕಾನೂನುಗಳನ್ನು ಮಾಡು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡ್ತದೆ. ಸೊ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡಿದಾಗ ಅಲ್ಲಿಗೆ ರಾಜ್ಯದ ಸ್ವಾತಂತ್ರ್ಯ ಮೊಟಕುಗೊಳ್ತು. ಸೊ ಇದು ಕೂಡ ಒಂದು ಅಂಶ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು. ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಅಂದರೆ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂತ ಕರಿತೀವಿ ನಾವು ಅದನ್ನು ಇಂಗ್ಲೀಷ್ನಲ್ಲಿ. ಸಮಟೈಮ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಸಮಾವೇಶ ಆಗಿರ್ಬೋದು, ಸಮ್ಮೇಳನಗಳಾಗಿರ್ಬೋದು, ಅಥವಾ ಒಡಂಬಡಿಕೆಗಳಾಗಿರ್ಬೋದು. ಅಂದರೆ ಒಡಂಬಡಿಕೆಗಳು ಅಂದರೆ ಒಪ್ಪಂದಗಳು ಅಂತ, ಒಪ್ಪಂದಗಳಾಗಿರ್ಬೋದು. ಆ ಒಪ್ಪಂದಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ, ಆ ಒಪ್ಪಂದದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿರ್ತಾರೆ ಆ ತೀರ್ಮಾನಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ, ಅದನ್ನು ಪಾಲಿಸುವ ಸಲುವಾಗಿ ಕೇಂದ್ರ ಸರ್ಕಾರವೇ ಕೆಲವೊಂದು ಸಲ ಕಾನೂನುಗಳನ್ನು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಹೇಳ್ತದೆ, ನೀನೇ ಕಾನೂನುಗಳನ್ನು ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಯಾವುದೇ ಅಧಿಕಾರ ಕೊಡೋದಿಲ್ಲ. ಸೊ ಕೇಂದ್ರ ಸರ್ಕಾರವೇ ಕಾನೂನುಗಳನ್ನು ರೂಪಿಸಬೇಕಾಗ್ತದೆ, ಸಂಸತ್ತೇ ಕಾನೂನುಗಳನ್ನು ರೂಪಿಸ್ತದೆ. ಆ ಸಂದರ್ಭದಲ್ಲಿ ರಾಜ್ಯಗಳ ಸ್ವಾಯತ್ತತೆ ಹೊರಟೋಯ್ತು ಅಂತ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಮುಂದಿನ ಪಾಯಿಂಟ್ ಏನಂದರೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಥವಾ ರಾಷ್ಟ್ರಪತಿಯ ಆಳ್ವಿಕೆ ಅಂತ ಕರಿತೀವಿ, ಪ್ರೆಸಿಡೆಂಟ್ ರೂಲ್ ಇಂಗ್ಲೀಷಲ್ಲಿ. ಸೊ ರಾಷ್ಟ್ರಪತಿಗಳ ಆಳ್ವಿಕೆ ಏನು, ಯಾವುದೇ ಒಂದು ರಾಜ್ಯದಲ್ಲಿ ಆಂತರಿಕ ಪರಿಸ್ಥಿತಿ ಉಂಟಾದಾಗ, ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಬರ್ತದೆ. ಇದು ಆರ್ಟಿಕಲ್ ನಂಬರ್ 356 356ನೇ ವಿಧಿ ಪ್ರಕಾರ, ನಮ್ಮ ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರ ಆಳ್ವಿಕೆ ಅಥವಾ ಪ್ರೆಸಿಡೆಂಟ್ ರೂಲ್ ಇದೆ. ಇದು ತುರ್ತು ಪರಿಸ್ಥಿತಿಯಲ್ಲಿ ಬರುವಂಥದ್ದು. ತುರ್ತು ಪರಿಸ್ಥಿತಿಯಲ್ಲಿ ಒಂದು ವಿಧ, ಅದು ಯಾವುದಂದರೆ ಆಂತರಿಕ ತುರ್ತು ಪರಿಸ್ಥಿತಿ. ಯಾವುದೇ ಒಂದು ರಾಜ್ಯದ ಒಳಗಡೆ ಕೋಮುಗಲಭೆ ಆಗಿರ್ಬೋದು ಅಥವಾ ಇನ್ಯಾವುದೋ ಶಾಂತಿಯನ್ನು ಕೆಡಿಸ್ಕೊಂಡಿರ್ತಾರೆ ಪ್ರಜೆಗಳು, ಆ ರಾಜ್ಯದ ಪ್ರಜೆಗಳನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಅವರನ್ನು ನಿಯಂತ್ರಿಸೋಕ್ಕಾಗ್ದಲೇ ಇದ್ದಂಥ ಸಂದರ್ಭದಲ್ಲಿ ಈ ಪ್ರೆಸಿಡೆಂಟ್ ರೂಲ್ ಬಂದ್ಬಿಡತ್ತೆ ಅಲ್ಲಿಗೆ, ಆ ರಾಜ್ಯಕ್ಕೆ ರಾಷ್ಟ್ರಪತಿಯವರ ಆಳ್ವಿಕೆ ಬರುತ್ತೆ. ರಾಷ್ಟ್ರಪತಿಯವರ ಆಳ್ವಿಕೆ ಆ ರಾಜ್ಯಕ್ಕೆ ಬಂದಾಗ ನ್ಯಾಚುರಲ್ ಆಗಿ ರಾಷ್ಟ್ರಪತಿಯವರೇ ಎಲ್ಲ ಕಾನೂನುಗಳನ್ನು, ಆ ರಾಜ್ಯದ ಕಾನೂನುಗಳನ್ನು ನಿರ್ವಹಿಸಬೇಕಾಗ್ತದೆ. ಅಂದರೆ ಸಂಸತ್ತು, ಕೇಂದ್ರ ಸಂಸತ್ತೇ ಎಲ್ಲ ಕಾನೂನುಗಳನ್ನು ಅಲ್ಲಿ ನಿರ್ವಹಿಸಬೇಕಾಗ್ತದೆ. ಆಗ ರಾಜ್ಯದ ಅಧಿಕಾರ ಮೊಟಕುಗೊಳ್ಳುತ್ತೆ. ರಾಜ್ಯಗಳ ರಚನೆ ಹಾಗೂ ಪುನರ್ರಚನೆ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ರಾಜ್ಯಗಳ ರಚನೆ ಹಾಗೂ ಪುನರ್ರಚನೆ ಅಂತಿದೆ. ಅಂದರೆ ಸಂಸತ್ತು ಏನು ಮಾಡುತ್ತೆ, ಸಂವಿಧಾನದ ತಿದ್ದುಪಡಿ ಇಲ್ಲದೆ ಕೇವಲ ತನ್ನ ಶಾಸನಗಳ ಮೂಲಕನೇ ಹೊಸ ರಾಜ್ಯಗಳನ್ನು ಸೃಷ್ಟಿಸುವ ಅಥವಾ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವಂಥ ಅಧಿಕಾರವನ್ನು ಸಂಸತ್ತು ಒಳಗೊಂಡಿದೆ. ಸೊ ರಾಜ್ಯಗಳನ್ನು, ಕೆಲವು ರಾಜ್ಯಗಳನ್ನು ಸೃಷ್ಟಿಸ್ಬೋದು ಅಥವಾ ಕೆಲವು ರಾಜ್ಯಗಳನ್ನು ರದ್ದುಪಡಿಸ್ಬೋದು ಅಥವಾ ಕೆಲವು ರಾಜ್ಯಗಳ ಗಡಿಗಳನ್ನು ಬದಲಾಯಿಸಬಹುದು. ಸೊ ಇಂತಹ ವಿಷಯಗಳನ್ನು ಸಂವಿಧಾನದಲ್ಲಿ ಯಾವುದೇ ತಿದ್ದುಪಡಿ ಇಲ್ಲದೆ ಕೇಂದ್ರ ಸರ್ಕಾರ ಮಾಡ್ಕೋಬೋದು, ಅಂದರೆ ಸಂಸತ್ತು ನಿರ್ವಹಿಸ್ಕೊಳ್ಬೋದು. ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಇಂತಹ ಶಾಸನಗಳನ್ನು ರಚಿಸ್ಕೊಂಡು ಅವುಗಳ ಮೇಲೆ ಈ ರಾಜ್ಯಗಳ ವಿಂಗಡಣೆ, ಪುನರ್ವಿಂಗಡಣೆ ಅಥವಾ ರಚನೆ ಅಥವಾ ಪುನರ್ರಚನೆ ಅಂತ ಏನು ಹೇಳ್ತೀವಿ, ಸೊ ಅವುಗಳ ಮೇಲೆ, ರಾಜ್ಯಗಳ ರಚನೆ ಮತ್ತು ಪುನರ್ರಚನೆಯ ಮೇಲೆ ಸಂಸತ್ತು ನಿರ್ಧಾರಗಳನ್ನು ತೆಗೆದುಕೊಂಡು ಕಾನೂನುಗಳನ್ನು ನಿರ್ವಹಿಸ್ಕೊಳ್ತದೆ. ಸೊ ಆಗ ಅಲ್ಲಿಗೆ ರಾಜ್ಯಗಳಿಗೆ ಸ್ವಾತಂತ್ರ್ಯ ಇಲ್ಲದ ಹಾಗೆ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳು ಅಂತ ಹೇಳ್ತೀವಿ. ಸೊ ಅಖಿಲ ಭಾರತ ಸೇವೆಗಳು ಅಂತಂತಂದರೆ ಇಲ್ಲಿ IAS IFS ಅಧಿಕಾರಿಗಳೇನಿದ್ದಾರೆ, ಉನ್ನತ ಮಟ್ಟದ ಅಧಿಕಾರಿಗಳು, ಅಂದರೆ ಆಲ್ ಇಂಡಿಯನ್ ಸರ್ವಿಸ್ ಆಫೀಸರ್ಸ್ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ IAS IFS IPS ಈ ಅಧಿಕಾರಿಗಳೇನಿದ್ದಾರೆ ಇವರೆಲ್ಲ ಪ್ರೆಸಿಡೆಂಟ್ ಅವ್ರ ಮೂಲಕ ಆಯ್ಕೆಯಾಗಿ ಬರ್ತಾರೆ.
ಸೊ ಅಲ್ಲಿಗೆ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂತ ಅಂದಮೇಲೆ ಪ್ರೆಸಿಡೆಂಟ್ ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ. ಸೊ ಅಲ್ಲಿಗೆ ಈ ಎಲ್ಲ ಸೇವೆಯ ಅಧಿಕಾರಿಗಳು ಕೂಡ ಯಾರು ಆಗಿರ್ತಾರೆ, ಪ್ರೆಸಿಡೆಂಟೇ ನಿರ್ವಹಿಸೋದ್ರಿಂದ ರಾಜ್ಯ ಸರ್ಕಾರದ ಅಧಿಕಾರ ಇಲ್ಲಿ ಮೊಟಕುಗೊಳ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಕೆಲವು ಸಂದರ್ಭದಲ್ಲಿ ಕೇಂದ್ರದ ನಿರ್ದೇಶನಗಳು ಅಂತ ನಾವು ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಡೈರೆಕ್ಷನ್ಸ್ ಆಫ್ ಸೆಂಟ್ರಲ್. ಡೈರೆಕ್ಷನ್ಸ್ ಆಫ್ ಸೆಂಟ್ರಲ್ ಅಂದರೆ ಕೇಂದ್ರದ ನಿರ್ದೇಶನಗಳು. ಕೇಂದ್ರ ಸರ್ಕಾರ ಸಾಮಾನ್ಯ ಸಂದರ್ಭದಲ್ಲಿಯೂ ಕೂಡ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದ ಹಾಗೆ ರಾಜ್ಯ ಸರ್ಕಾರಗಳಿಗೆ ಕೆಲವು ನಿರ್ದೇಶನಗಳನ್ನು ಕೊಡ್ತದೆ. ಕೇಂದ್ರ ಸರ್ಕಾರ ಹೇಳುತ್ತೆ, ನೋಡು, ರಾಜ್ಯಗಳಿಗೆ ಒಂದು ಸೂಚನೆಯನ್ನು ಕೊಡ್ತದೆ, ಇಂತಿಂಥ ವಿಷಯಗಳ ಮೇಲೆ ಕಾನೂನುಗಳನ್ನು ರೂಪಿಸು, ಇದರಿಂದ ಪ್ರಜೆಗಳಿಗೆ ಅನುಕೂಲ ಆಗುತ್ತೆ ಅನ್ನುವ ಮಾತುಗಳನ್ನು ಕೇಂದ್ರ ಸರ್ಕಾರ ಘೋಷಿಸಬಹುದು. ಸೊ ಅಂದರೆ ರಾಷ್ಟ್ರಾಧ್ಯಕ್ಷರ ಆಡಳಿತದಲ್ಲಿ ಇದನ್ನು ನಾವು ನೋಡ್ತೀವಿ. ರಾಜ್ಯಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಯಾವಾಗ ಬರ್ತದೆ ಅಂಥ ಸಂದರ್ಭದಲ್ಲಿ ಕೇಂದ್ರದ ನಿರ್ದೇಶನಗಳನ್ನು ರಾಜ್ಯ ಅನುಸರಿಸಬೇಕಾಗ್ತದೆ. ಸೊ ಆಗ ಒನ್ಸ್ ಅಗೇನ್ ನಾವು ಅವಾಗ ಏನು ಹೇಳ್ತೀವಿ ಅಂದರೆ ರಾಜ್ಯದ ಅಧಿಕಾರ ಮೊಟಕುಗೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಈ ಎಲ್ಲ ಅಂಶಗಳಿಂದ ರಾಜ್ಯದ ಅಧಿಕಾರ ಅಥವಾ ರಾಜ್ಯದ ಸ್ವಾಯತ್ತತೆಯನ್ನು ಮೊಟಕುಗೊಳಿಸಲಾಗ್ತದೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಸಂಯುಕ್ತಾತ್ಮಕ ಸರ್ಕಾರ ವ್ಯವಸ್ಥೆ ಇದ್ದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರವೇ ಈ ರೀತಿ ಕಾನೂನುಗಳನ್ನು ನಿರ್ವಹಿಸೋದ್ರಿಂದ ರಾಜ್ಯ ಪಟ್ಟಿಯಲ್ಲಿ ಇರುವಂತಹ ವಿಷಯಗಳನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರವೇ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ಕುರಿತು ಕಾನೂನುಗಳನ್ನು ಮಾಡೋದ್ರಿಂದ, ಶಾಸನಗಳನ್ನು ಮಾಡೋದ್ರಿಂದ ಅಥವಾ ನೀತಿಗಳನ್ನು ರೂಪಿಸೋದ್ರಿಂದ ಅಲ್ಲಿ ರಾಜ್ಯಗಳ ಸ್ವಾಯತ್ತತೆ ಮೊಟಕಾಗ್ತದೆ ಅಂತ ನಾವು ತಿಳ್ಕೊಬೇಕು. ಸೊ ಆದ್ದರಿಂದನೇ ನಮ್ಮ ಸಂವಿಧಾನ ಏನು ಹೇಳ್ತದೆ, ನಮ್ಮ ಸಂವಿಧಾನದಲ್ಲಿ ಭಾರತವು ಒಂದು ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿಯೂ ಹೌದು ಮತ್ತು ಏಕಾತ್ಮಕ ಸರ್ಕಾರ ಪದ್ಧತಿಯೂ ಹೌದು ಅಂತ ಸಂವಿಧಾನದಲ್ಲಿ ನಾವು ನೋಡ್ತೀವಿ ಲಕ್ಷಣವನ್ನು. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದನ್ನು ನಾವು ನೋಡ್ಬೋದಾಗಿದೆ. ಧನ್ಯವಾದಗಳು.